ಎಲ್ಲವೂ ಮೂರ್ಖ, ಇದೇ ರಾತ್ರಿ ನೀನು ಸಾಯಬೇಕಾಗಿದೆ. ನಿನಗಾಗಿ ಸಿದ್ಧ ಮಾಡಿಟ್ಟಿರುವುದೆಲ್ಲ ಯಾರ ಪಾಲಾಗುವುದು? ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಶುಭ ಸಂದೇಶದಲ್ಲಿ ಒಬ್ಬಾತ ಯೇಸುವಿನ ಬಳಿಗೆ ಬಂದು, ಬೋಧಕರೇ, ನಮ್ಮ ಪಿತ್ರಾರ್ಜಿತ ಸೊತ್ತನ್ನು ನಮಗೆ ಭಾಗ ಮಾಡಿ ಕೊಡುವಂತೆ ನನ್ನ ಸಹೋದರನಿಗೆ ಹೇಳಿ ಎಂದು ತನ್ನ ಲೋಭವನ್ನು ತೃಪ್ತಪಡಿಸಿಕೊಳ್ಳಲು ಕೇಳಿದಾಗ ಯೇಸು, ಏನಯ್ಯ, ನಿಮ್ಮಿಬ್ಬರ ನ್ಯಾಯ ತೀರಿಸುವುದಕ್ಕೂ ನಿಮ್ಮ ಸ್ವತ್ತನ್ನು ಭಾಗ ಮಾಡಿಕೊಡುವುದಕ್ಕೂ ನನ್ನನ್ನು ನೇಮಿಸಿದವರು ಯಾರು ಎಂದು ಪ್ರಶ್ನಿಸಿ ಅಲ್ಲಿರುವ ಜನರನ್ನುದ್ದೇಶಿಸಿ, ಎಚ್ಚರಿಕೆ, ಯಾವ ವಿಧವಾದ ಲೋಭಕ್ಕೂ ಒಳಗಾಗದಂತೆ ಜಾಗರೂಕರಾಗಿರಿ. ಏಕೆಂದರೆ ಒಬ್ಬನಿಗೆ ಎಷ್ಟೇ ಸಿರಿ ಸಂಪತ್ತಿರಲಿ, ಅವನ ನಿಜವಾದ ಜೀವನ ಅದನ್ನು ಅವಲಂಬಿಸಿಲ್ಲ ಎಂದು ಹೇಳಿದರು. ಹೌದು ಪ್ರಿಯರೇ, ಇವತ್ತು ಕ್ರೈಸ್ತರೆನಿಸಿಕೊಂಡ ಅನೇಕರು ನಾವು ಇವತ್ತು ಯೇಸು ನಾಮವನ್ನು, ಯೇಸು ವಾಕ್ಯವನ್ನು, ಯೇಸುವಿನ ಬಳಿಗೆ ಬರುವುದು ನಾವು ಏತಕ್ಕಾಗಿ ಎಂದು ನಾವು ಗಮನಿಸೋದಾದರೆ, ಖಂಡಿತ ನಮ್ಮ ಸ್ವಾರ್ಥ ಲಾಭಕ್ಕಾಗಿ, ನಮ್ಮ ಲೋಭವನ್ನು ತೃಪ್ತಿಪಡಿಸಲು ಇಲ್ಲಿ ಯೇಸು ಸ್ವಾಮಿ ಹೇಳುತ್ತಾರೆ ಎಲ್ಲರಿಗೂ ಎಚ್ಚರಿಕೆ, ಯಾವ ವಿಧವಾದ ಲೋಭಕ್ಕೂ ಒಳಗಾಗದಂತೆ ಜಾಗರೂಕರಾಗಿರಿ. ಇವತ್ತು ನನಗೆ ಹೊರದೇಶಕ್ಕೆ ಹೋಗಬೇಕು, ಆಸ್ತಿ ಬೇಕು, ಸೈಟ್ ಬೇಕು, ಪಾಲು ಸರಿಯಾಗಬೇಕು, ಪ್ರಮೋಷನ್ ಬೇಕು, ಈ ರೀತಿ ಹಣದ ವ್ಯಾಮೋಹಕ್ಕೆ ಬಿದ್ದು ನಾವು ದೇವರಿಂದ, ನಿತ್ಯ ಜೀವದಿಂದ ಬಾಹಿರರಾಗ್ತಿದ್ದೇವೆ. ಮೊದಲನೆಯ ವಾಚನದಲ್ಲಿ ಅಬ್ರಹಾಮ ದೇವರಲ್ಲಿ ನಂಬಿಕೆ ಇಟ್ಟಿರೋದು ಏತಕ್ಕಾಗಿ? ದೇವರ ಸತ್ಸಂಬಂಧದಲ್ಲಿರೋದಕ್ಕಾಗಿ. ಇವತ್ತು ನಮ್ಮ ನಂಬಿಕೆ ಇದಾಗಿದೆಯಾ? ಆತನು ತನ್ನ ಕಷ್ಟದ ಸಮಯದಲ್ಲೂ ಅಪನಂಬಿಕೆ ಪಡಲಿಲ್ಲ, ಚಂಚಲ ಚಿತ್ತನಾಗದೆ ದೇವರಲ್ಲಿ ವಿಶ್ವಾಸ ಇಟ್ಟ. ಇವತ್ತು ನಮ್ಮಲ್ಲಿ ಆ ನೈಜ ವಿಶ್ವಾಸ ಇದೆಯಾ? ಆತ್ಮದಲ್ಲಿ ಮೃತರನ್ನು ಜೀವಂತಗೊಳಿಸುವ, ಅಸ್ತಿತ್ವದಲ್ಲಿ ಇಲ್ಲದನ್ನು ಅಸ್ತಿತ್ವಕ್ಕೆ ತರುವಂಥ ದೇವರಲ್ಲಿ ಆತ ವಿಶ್ವಾಸ ಇಟ್ಟ. ಇವತ್ತು ನಾವು ಪ್ರಾರ್ಥನಾ ಕೂಟಗಳಲ್ಲಿ, ಧ್ಯಾನ ಕೂಟಗಳಲ್ಲಿ, ಬೇರೆ ಬೇರೆ ಪುಣ್ಯಕ್ಷೇತ್ರಗಳಲ್ಲಿ ಗಳಿಗೆ ಹೋಗಿ ಭಾಗವಹಿಸೋದು ಏತಕ್ಕಾಗಿ? ನಮ್ಮ ಪ್ರಾರ್ಥನೆಯ ಉದ್ದೇಶ ಏನಾಗಿದೆ? ನಾವು ಕೂಡ ಇಲ್ಲಿ ಜಾಗರೂಕರಾಗಿಲ್ಲ, ನಾವು ಎಚ್ಚರಿಕೆ ತಪ್ಪಿದ್ದೇವೆ. ನಾವು ಈ ಲೋಕಕ್ಕೆ ಸೀಮಿತವಾದ ಸುಖ ಸಂಪತ್ತಿಗಾಗಿ ಮಾತ್ರ ನಾವು ದೇವರಲ್ಲಿ ವಿಶ್ವಾಸವಿಡುವ ನಿರ್ಭಾಗ್ಯರಾಗಿದ್ದೇವೆ. ಪ್ರಿಯರೇ, ಇಂದು ಯೇಸು ಸ್ವಾಮಿ ಮೂರ್ಖನಾದ ಧನಿಕನ ಸಾಮರ್ಥ್ಯದಲ್ಲಿ ಹೇಳಿದಂತೆ, ಸಮೃದ್ಧಿಯಾದ ಬೆಳೆ ಬಂದಾಗ ಆತ ತನ್ನ ಸಣ್ಣ ಕಣಜ ಕಿತ್ತು ಹಾಕಿಸಿ ದೊಡ್ಡವುಗಳನ್ನು ಕಟ್ಟಿಸಿ ದವಸ ಧಾನ್ಯ, ಸರಕು ಸಾಮಗ್ರಿ ತುಂಬಿಸಿಡುತ್ತೇನೆ ಮತ್ತು ನಂತರ ತನ್ನನ್ನೇ ತಾನು ಹೇಳಿಕೊಳ್ತಾನೆ, ಬಹು ವರ್ಷಗಳಿಗೋಸ್ಕರ ನನ್ನಲ್ಲಿ ಸಂಪತ್ತು ಇದೆ, ಆರಾಮಾಗಿ ತಿಂದು ಕುಡಿದು ಸುಖ ಪಡುತ್ತೇನೆಂದು ಹೇಳಿಕೊಂಡಾಗ, ಎಲ್ಲವೂ ಮೂರ್ಖ, ಇದೇ ರಾತ್ರಿ ನೀನು ಸಾಯಬೇಕು, ನಿನಗಾಗಿ ಸಿದ್ಧ ಮಾಡಿಟ್ಟಿರುವುದೆಲ್ಲ ಯಾರ ಪಾಲಾಗುವುದು? ಇವತ್ತು ನಾವು ಕೂಡ ಈ ಲೋಕದಲ್ಲಿ ಆಸ್ತಿ, ಹಣ, ಹೆಸರು ಇದನ್ನು ಗಳಿಸಲು ಎಲ್ಲ ಪ್ರಯತ್ನ ಮಾಡ್ತೇವೆ. ದುಡ್ಡು ಸಂಪಾದನೆ, ಸುಖಭೋಗ ಇವತ್ತು ನಮ್ಮ ಜೀವನದ ಉದ್ದೇಶವಾಗಿಟ್ಟುಕೊಂಡರೆ ನಾವು ದೇವರ ದೃಷ್ಟಿಯಲ್ಲಿ ನಿರ್ಭಾಗ್ಯರು. ನಾವು ಈ ಈ ಒಂದು ದೇಹ ಕಳೆದುಕೊಂಡಾಗ ಎಲ್ಲಿರ್ತೇವೆ? ಅದರ ನಂತರ ಏನು? ಇದರ ಬಗ್ಗೆ ನಮಗೆ ಯೋಚನೆ ಇದೆಯಾ? ದೇವರ ದೃಷ್ಟಿಯಲ್ಲಿ ಇವತ್ತು ಅಬ್ರಹಾಮನಂತೆ ನಾವು ವಿಶ್ವಾಸ ಇಡುವವರಾಗಬೇಕು. ಅಬ್ರಹಾಮನಂತೆ ನಾವು ಧನಿಕರಾಗಬೇಕು, ವಿಶ್ವಾಸದಲ್ಲಿ ಧನಿಕರು. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನ ನಾವು ದೇವರಲ್ಲಿ ಸತ್ಸಂಬಂಧ ಪಡೆಯೋದಕ್ಕೋಸ್ಕರ ಎಂಬ ವಿಶ್ವಾಸ, ನೈಜ ವಿಶ್ವಾಸ, ಮತ್ತು ಯೇಸು ಮರಳಿ ಬರ್ತಾರೆ ಎಂಬ ನೈಜ ನಿರೀಕ್ಷೆ ನಮ್ಮದಾಗಿರಬೇಕು. ಆಮೇನ್. ಪ್ರೈಸ್ ದ ಲಾರ್ಡ್.